ಮೊದಲನೇ ಅವಮಾನ ಸರ್. ಒಬ್ಬ ಪುಣ್ಯಾತ್ಮ 22 ದಿವಸ ಕೆಲಸ ಮಾಡಿದ್ದೆ. ಕೆಲಸ ಮಾಡಿದ್ರೆ ತುಂಬಾ ಎಮರ್ಜೆನ್ಸಿ ಇತ್ತು, ನನ್ನ ಶೂಟಿಂಗ್ ಮುಗ್ದಿತ್ತು. ಅಣ್ಣ ದುಡ್ಡು ಕೊಡಿ ಅಣ್ಣ ಅಂದೆ. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಿದ್ದ. ಇಲ್ಲ ಅಣ್ಣ ನನ್ಗೆ ಅರ್ಜೆಂಟ್ ಬೇಕು ಇವತ್ತು, ಹಂಗೆಲ್ಲ ಅನ್ಬೇಡಿ, ಕೊಡಿ ಕೊಡಿ, ಒಂದ್ ವಾರದಿಂದ ಹಿಂಗೆ ಹೇಳ್ತಾ ಇದ್ರಲ್ವಾ ಅಣ್ಣ ಅಂದೆ. ಸರಿ ಇಲ್ಲ ಕಣೋ, ಎಷ್ಟು ದಿವಸ ಕೆಲಸ ಮಾಡಿದ್ಯೋ? 22 ದಿವಸ. ಎಷ್ಟು ಕೊಟ್ಟಿದೀವೋ? ದಿನ 100 ರೂಪಾಯಿ ಕೊಟ್ಟಿದ್ದೀರಾ ಅಷ್ಟೇ ಅಣ್ಣ, ಕನ್ವೀನಿಯನ್ಸ್ ಸಾಕಲ್ವೇನೋ ನಿನ್ಗೆ ಅಷ್ಟು ನಿನ್ ಯೋಗ್ಯತೆಗೆ? ಅಲ್ಲಣ್ಣ ನೀವ್ ಹೇಳಿದ್ರಿ ಅವತ್ತು ಅಟ್ಲೀಸ್ಟ್ ದಿನಕ್ಕೆ 500-500 ರೂಪಾಯಿ ಹಂಗನ ಕೊಡಿ ಅಂತ ಕೇಳಿದೆ. ಕೇಳಿದಕ್ಕೆ ಕೆಟ್ಟ ಮಾತು ಬೈದು ಕಪಾಳಕ್ಕೆ ಒಂದು ಹೊಡೆದ. ತಿರ್ಗಾ ಕೆಟ್ಟ ಮಾತು ಬೈದ್ಬಿಟ್ಟು ನೀನ್ ಕೊಟ್ಟರೆ ಇಷ್ಟೇ ಸಾಕು, ನಿನ್ ಯೋಗ್ಯತೆಗೆ ಹೋಗು ಅಂತ. ಆ ಹೊಡೆತ, ಆ ನೋವು, ಆ ಅಳು ಗವಿಗಂಗಾಧರೇಶ್ವರ ದೇವಸ್ಥಾನದ ಮುಂದೆ ನಡೀತು. ಅವತ್ ನಾನು ನನ್ನ ಜೊತೆಲ್ಲೂ ಇನ್ನೊಬ್ರು 3 ಇದ್ರು ಆ ಕಡೆ ಸಿನಿಮಾದವ್ರನ್ನೇ. ಅವ್ರ ಸೈಡ್ ಕರ್ಕೊಂಡ್ಬಿಟ್ಟು, ಬಾಮ್ಮ ಈ ಕಡೆ ಬಂದ್ಬಿಡಮ್ಮ, ದಯವಿಟ್ಟು ಬಂದ್ಬಿಡು, ಕೇಳಕ್ ಹೋಗ್ಬೇಡ, ಎಷ್ಟಾದ್ರು ಪ್ರೊಡ್ಯೂಸರ್ ಅವರು, ಹಂಗೆಲ್ಲ ಕೇಳಿದ್ರೆ ನೀನ್ ಬೆಳೆಯೋದ್ ಕಷ್ಟ ಆಗತ್ತೆ ಅಂತ. ನಾನಂದೆ ಅಲ್ಲ ರೀ, ನಾನ್ ಬೆಳೆಯೋದ್ ಕಷ್ಟ ಯಾಕೆ, ನನ್ಗೆ ಯಾಕ್ರಿ ಬೆಳೆಯೋದ್ ಕಷ್ಟ, ನನ್ಗೆ ಹಿಂಗ್ ಮಾಡ್ಬಿಟ್ರಲ್ಲ, ಅದು ಪಬ್ಲಿಕ್ ಅಲ್ಲಿ ಹೊಡೆದ್ಬಿಟ್ರಲ್ರಿ ಅಂತ ಹತ್ಕೊಂಡು ಅವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದ ಮುಂದೆ ಪ್ರಮಾಣ ಮಾಡಿದೆ. 1 ದಿವಸ ಅಂತ ಬಂದ್ರೆ ಅವನನ್ನ ನನ್ನ ಕಾಲ ಕೆಳಗಡೆ ಕುಣಿಸ್ಕೋತೀನಿ, ಬಿಡಲ್ಲ ಅವನ್ನ ಅಂತ. ಇವತ್ ಸಿಕ್ಕಿದ್ರು ಅವ್ನು ಅಲ್ಲೇ ನಿಂತ್ಕೋಬೇಕು, ನಾಯಿ ತರ ಹಂಗ್ ಮಾಡಿದ್ದೀವಿ ನಾವು.